ಮುಂದಿನ 8 ವರ್ಷ ಡಿಕೆ ಶಿವಕುಮಾರನ್ನ ಅಲುಗಾಡಿಸೋದಕ್ಕೂ ಆಗಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರಾಜಗುರು ದ್ವಾರಕನಾಥ್ ಭವಿಷ್ಯ ನುಡಿದಿದ್ದಾರೆ. ಮುಂದಿನ 8 ವರ್ಷ ಡಿಕೆ ಶಿವಕುಮಾರನ್ನ ಅಲುಗಾಡಿಸೋದಕ್ಕೂ ಆಗಲ್ಲ ಅಂತ ರಾಜಗುರು ದ್ವಾರಕನಾಥ್ ಭವಿಷ್ಯ ನುಡಿದಿರೋದು. 35 ವರ್ಷಗಳಿಂದ ಪರಿಚಯ, ನಾನಾಗಲೇ ಭವಿಷ್ಯ ನುಡಿದಿದ್ದೆ, ಅನುಮಾನ ಬೇಡ, ಡಿಕೆ ಶಿವಕುಮಾರ್ ರಾಜ್ಯದ ಒಳ್ಳೆಯ ಸಿಎಂ ಆಗ್ತಾರೆ, ನಮ್ಮ ಮನೆ ಮಗ ಇದ್ದಂತೆ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ ರಾಜಗುರು. ದ್ವಾರಕನಾಥ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಅವರು ಏನೇ ಮಾಡಬೇಕಾದ್ರು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಇವ್ರ ಹತ್ರನೇ ಕೇಳ್ತಾರೆ, ಮಾತನಾಡ್ತಾರೆ, ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಸ್ವತಃ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ನಮಗೆ ಸಿಕ್ಕಿರುವಂಥವ್ರ ಜೊತೆ ಮಾತನಾಡ್ತೀನಿ. ಗುರೂಜಿ, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಾಗುವತ್ತ ಹೆಜ್ಜೆ ಆಗ್ತಾ ಇರುವಂಥದ್ದು, ಅವರ ಭವಿಷ್ಯವನ್ನು ಕಳೆದ ಸಾಕಷ್ಟು ಸಮಯಗಳ ಹಿಂದೆ ನೀವು ಹೇಳಿದ್ರಿ, ಏನು ಹೇಳ್ತೀರಾ? ಸುಮಾರು 35 ವರ್ಷದಿಂದನೂ ಆಗ ಚಿಕ್ಕ ಹುಡುಗ, ತುಂಬ ಅವನ ಮಗ. ಆವತ್ತೇ ಹೇಳಿದ್ದೇನೆ, ಆಗ ಬಂಗಾರಪ್ಪನವ್ರ ಕ್ಯಾಬಿನೆಟಲ್ಲಿ ಅವರು ಜೈಲು ಮಂತ್ರಿ ಆಗಿದ್ದರು. ಆಗಲೇ ಹೇಳಿದ್ದೀನಿ, ಒಂಥ ಮುಖ್ಯಮಂತ್ರಿ ಆಗೇ ಆಗ್ತೀಯಾ, ಸಂದೇಹ ಬೇಡ ಅಂತೇಳಿ. ಅದು ಇವತ್ತು ದೇವರದ ಏನು ಸತ್ಯವಾಗಿದೆ ಅಂತ ಹೇಳಬಲ್ಲೆ ನಾನು. ಈಗ ಮುಂದೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಇರುವಂಥದ್ದು, ಆ ಸಂದರ್ಭದಲ್ಲಿ ಸಹಜವಾಗಿ ನಿಮ್ಮ ಹತ್ರನೇ ಅವರು ದಿನಾಂಕ ಸಮಯ ಎಲ್ಲ ಕೇಳ್ತಾರೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಏನು ಹೇಳಿದರು? ನಾನು ಇನ್ನೂ ನನ್ನ ಸಂಪರ್ಕದಲ್ಲಿದ್ದಾರೆ, ನಾನು ಇನ್ನೂ ಅವ್ರು ಸಿಕ್ಕಿಲ್ಲ. ನಾನು ಶೃಂಗೇರಿ ಪ್ರಾರ್ಥನೆಗೆ ಹೋಗಿದ್ದೆ, ಯಾಕೋ ನಿಧಾನ ಆಗ್ತಾಯಿತ್ತಲ್ಲ ಅಂಥೇಳಿ ಅವನವ್ರು ಪ್ರಾರ್ಥನೆ ಮಾಡಬರೋಣ, ನಮ್ಮ ಹುಡುಗ ಆಗಬೇಕು ಅಂಥೇಳಿ ಪ್ರಾರ್ಥನೆಗೋಸ್ಕರ ಹೋಗಿದ್ದೆ. ಅಲ್ಲಿ ನಾನು ಪ್ರಾರ್ಥನೆ ಆದ ಕೂಡಲೇ ಅವರೇ ಫೋನ್ ಬಂತು, ಆಗಿದೆ ಅಂಥೇಳಿ. ಇನ್ನು ಮುಂದೆ ನಾನು ಬೆಂಗಳೂರು ಮುಟ್ಟಿ ಅವರು ಏರ್ಪೋರ್ಟಿಗೆ ಬರ್ತಾರೆ, ಅಲ್ಲಿ ನೋಡಿ ಕೂತು ಮಾತಾಡಿ ಮುಹೂರ್ತನ ಇಡಬೇಕು. ನಿಮ್ಮ ಅಂದಾಜೊಂದು ಏನು ಯಾವಾಗ ಅನ್ನುವಂಥದ್ದು ಏನಾದರೂ ಇದೆಯಾ? ಅಂದರೆ ನನ್ನ ಅಂದಾಜಲ್ಲಿ ಸೋಮವಾರದೊಳಗೆ ಖಂಡಿತವಾಗಲೂ ಹೌದು ಪರಗ್ರಹ ಮಾಡ್ತಾರೆ ಖಂಡಿತವಾಗಿ. ನೀವು ಕಳೆದ ಬಾರಿ ನಾನು ನಮ್ಮ ಸುವರ್ಣ ನ್ಯೂಸಲ್ಲೇ ಮಾತನಾಡೋದನ್ನು ನೋಡಿದ್ದು, ಒಂದು 6-7 ತಿಂಗಳ ಹಿಂದೆ. ಅವ್ರದ್ದು ವೃಷಭ ರಾಶಿ ಏನೋ ಬರುತ್ತೆ, ಅವರ ಭವಿಷ್ಯದಲ್ಲಿ ಅವರ ಸುತ್ತಮುತ್ತ ಇರುವಂಥವರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ನೀವು ಮಾಡಿದ್ದೀರಿ. ಅಂದರೆ ಮುಖ್ಯಮಂತ್ರಿ ಆಗೋ ಭವಿಷ್ಯ ಇದೆ, ಆದರೆ ಬೇಗ ಆಗಬೇಕಾದ್ರೆ ಇನ್ನೂ ಬೇಗ ಆಗಬೇಕಾಗಿತ್ತು. ನ್ಯಾಯವಾಗಿ ಹೋದ ವರ್ಷ ಆಗಬೇಕಾಗಿತ್ತು. 11ನೇ ಮನೆ ಶನಿ ಇದ್ದ, ಮಿಥುನ ರಾಶಿಯಲ್ಲಿ 2ನೇ ಮನೆ ಗುರು ಇದ್ದರು. ಆಗಲೇ 1 ವರ್ಷ ಆಗಬೇಕಾಯ್ತು. ಆಗಿ ನಿಧಾನ ಆಗಿದೆ, ಕಾರಣ ಗೊತ್ತಿಲ್ಲ, ದೇವರೊಬ್ಬನಿಗೆ ಗೊತ್ತು. ಹೀಗಾಗಿ ಅವರು ಸಂತೋಷ ಇದೆ. ಆರು ಇವತ್ತಲ್ಲಿ ದೊಡ್ಡ ಜವಾಬ್ದಾರಿ ತೊಗೊಂಡಿದ್ದಾರೆ. ಬರೀ ಮುಖ್ಯಮಂತ್ರಿ ಜವಾಬ್ದಾರಿ ಒಂದೇ ಇಲ್ಲ, ಪಕ್ಷವನ್ನು ನಡೆಸಿ ಪಕ್ಷವನ್ನು ಚುನಾವಣೆ ಗೆಲ್ಲಿಸ್ತಾ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಅದನ್ನು ದೇವರು ನಿಭಾಯಿಸೋಕ್ಕೆ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್ಕಾರ ನಡೆಸಬೇಕಾದಂಥ ಒಬ್ಬ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಭವಿಷ್ಯ ಹೇಗಿದೆ ನಿಮ್ಮ ಪ್ರಕಾರ? ಯಾರೂ ಅನುಮಾನ ಮಾಡೋದೇ ಬೇಡ. ಅವನು ನಾನು ಇವತ್ತಿನ ನೋಡ್ತಿಲ್ಲ, ಅವನ 30 ವರ್ಷ ನನ್ನ ಕಂಡಿದ್ದೀನಿ. ನಮ್ಮ ಮನೆಗೆ ಒಬ್ಬ ಮಗ ಇದ್ದಂಗೆ ಅಷ್ಟೇ ಅವನು. ನನಗೇನು ಶಿವಕುಮಾರ್ ಇದ್ದಾರೆ ಅಂಥೇಳಿ ನಾನು ಅವ್ರನ್ನ ದುರುಪಯೋಗ ಮಾಡೋದಾಗಲಿ ಎಲ್ಲೂ ಯಾವತ್ತೂ ನಾನು ಮಾಡಿಲ್ಲ. ನಾನು ಅವ್ರನ್ನ ಇಷ್ಟು ಮಾತ್ರ ಹೇಳಬಲ್ಲೆ, ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ತಾನೆ, ಒಳ್ಳೆ ಮುಖ್ಯಮಂತ್ರಿ ಆಗ್ತಾನೆ, ಇತಿಹಾಸದಲ್ಲಿ ಅವನು ಸೇರ್ಕೋತಾನೆ ಅಂತ ಒಳ್ಳೆ ಕೆಲಸ ಮಾಡಿ ಬೆಂಗಳೂರು ಮೂಲಸೌಕರ್ಯ ಏನಿದೆ, ನೀರೊಂದು ಟ್ರಾಫಿಕ್ ಒಂದು ತುಂಬ ಕೆಟ್ಟಿದೆ, ಜನಗಳು ಬೇಸರದಲ್ಲಿದ್ದಾರೆ. ಅದನ್ನು ಆದ್ಯತೆ ಮೇಲೆ ಪ್ರಮಾಣ ಸ್ವೀಕಾರ ಮಾಡಿದ ಕೂಡಲೇ ಆ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಅದ್ರ ಜೊತೆಗೆ ಈ ಟ್ರಾಫಿಕ್ ಸಮಸ್ಯೆ ಏನಿದೆ ಅದನ್ನು ದಾರಿಗೆ ತರ್ತಾನೆ ಅಂತ ನನಗೆ ನಂಬಿಕೆ ಇದೆ. ಆಮೇಲೆ ಮೇಲಾಗಿ ಅವನು ಬುದ್ಧಿವಂತ, ಅವನ ವಿಚಾರ ಯಾರಿಗೂ ಗೊತ್ತಾಗಲ್ಲ, ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅವನು ಏನಪ್ಪ ಅಂದರೆ ಕೆಲವೊಮ್ಮೆ ಅವನಿಗೆ ಉದ್ವೇಗ ಇರುತ್ತೆ, ಅದೊಂದು ಬಿಟ್ಬಿಟ್ರೆ ಎಲ್ಲ ಕೆಲಸ ಮಾಡ್ತಕ್ಕಂಥವನು, ಗುರಿ ಮುಟ್ತಕ್ಕಂಥವನು. ಅವನಿಗೆ ನಮ್ಮ ರಾಜ್ಯದ ಒಂದು ದೊಡ್ಡ ಚಿತ್ರಣವನ್ನು ಕಣ್ಣು ಮುಂದೆ ಇದೆ ಅವನಿಗೆ. ಅದು ನೀವೇನು ಹೇಳ್ತೀರಾ, ಇನ್ಸೈಟ್ ಅಂತ ಹೇಳ್ತಿರೋ ಅಥವಾ ಲಾಂಗ್ ವಿಷನ್ ಅಂತ ಹೇಳ್ತಿರೋ, ಅಂಥ ವಿಷನ್ ಇರ್ತಕ್ಕಂಥವನು. ಖಂಡಿತವಾಗಲೂ ಈ ಕನ್ನಡ ನಾಡು ಕರ್ನಾಟಕಕ್ಕೆ ಅವನ ಕಾಲದಲ್ಲಿ ತುಂಬ ಸವಲತ್ತು ಸಂಪತ್ತೆಲ್ಲ ಸಿಕ್ಕಿ ಅನುಕೂಲ ಆಗುತ್ತೆ, ಕಾಲಕ್ಕೆ ಮಳೆ ಕೂಡ ಬರುತ್ತೆ ಅಂತ ಧಾರಾಳವಾಗಿ ಹೇಳಬಲ್ಲಿದೆ. ಒಬ್ಬರು ಇಳಿದು ಇನ್ನೊಬ್ಬರು ಆ ಪಟ್ಟಕ್ಕೆ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿ ಕೆಲವೊಂದು ಪಕ್ಷದ ಒಳಭಾಗದಲ್ಲಿ ಅಸಮಾಧಾನ, ಆಕ್ರೋಶಗಳಿರುತ್ತೆ. ಅಂಥವುಗಳನ್ನು ಡಿ ಕೆ ಶಿವಕುಮಾರ್ ಅವರು ಫೇಸ್ ಮಾಡಬೇಕು ಬರ್ಬೋದಂತ. ಅವನು ತುಂಬ ಜಾಣ, ಅವನು ಯಾರನ್ನೂ ಮಾತಾಡಿಸ್ತಾನೆ, ಸಹನೆ ಇದೆ, ಹೆಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಒಳ್ಳೆ ಬುದ್ಧಿ ಇರೋದ್ರಿಂದ ಎಲ್ಲರೂ ಸಂಭಾಳಿಸಿ ತೊಗೊಂಡು ಹೋಗ್ತಾನೆ. ಅವನು ಯಾರನ್ನು ಅವ್ರ ಕಡೆಯವರು ಇವ್ರ ಕಡೆ ಒಂಥರ ಬ್ರ್ಯಾಂಡಿಂಗ್ ಮಾಡಲ್ಲ. ಅವನು ಬ್ರ್ಯಾಂಡಿಂಗ್ ಮನುಷ್ಯನೇ ಇಲ್ಲ, ಅವನದೇ ಒಂದು ಬ್ರ್ಯಾಂಡ್, ಶಿವಕುಮಾರ್ ಬ್ರ್ಯಾಂಡ್ ಅಂತಾನೆ ಹೆಸರು. ಅವನು ಖಂಡಿತವಾಗಿ ಈ ಸಮಯದಲ್ಲಿ ಇಂಥ ಪರಿಸ್ಥಿತಿ ನಿಭಾಯಿಸಿ, ಜೊತೆಗೆ ಯಾರು ಸಿದ್ದರಾಮಯ್ಯವರ ಸಹಪಾಠಿಗಳೆಲ್ಲ ಇದ್ದರು ಎಲ್ಲ ಒಟ್ಟಿಗೆ ತೊಗೊಂಡೋಗಿ ಒಳ್ಳೆ ಸರ್ಕಾರ ಕೊಡ್ತೇನೆ ಅಂತ ಖಂಡಿತವಾಗಿ ನಾನು ಹೇಳಬಲ್ಲೆ. ನಾನು ನೆಕ್ಸ್ಟ್ ಚುನಾವಣೆಯಲ್ಲಿ ಅವ್ರು ಲೀಡರ್ಶಿಪ್ಪಲ್ಲಿ ಹೋಗ್ತಾರೆ, ಏನಾಗಬಹುದು? ಏನಾಗಿ ನನ್ನ ಪ್ರಕಾರವಾಗಿ ಬಹುತೇಕ ಅವನನ್ನು ಯಾರು ಅಲ್ಲಾಡಿಸ್ಬೇಕಾದ್ರೂ ಇನ್ನು 8 ವರ್ಷ ಆದಮೇಲೆ ಇಲ್ಲಿಂದ ಅಷ್ಟೇ. ಅಲ್ಲಿವರೆಗೂ ಅವನು ಕೂತಿರ್ತಾನೆ, ಚುನಾವಣೆ ಗೆದ್ದು ಬರ್ತಾನೆ, ಯಾವ ಅನುಮಾನ ಇಲ್ಲ. ಯಾರಾದರೂ ಆಸೆ ಇಟ್ಕೊಳ್ಳೋದೇ ಬೇಡ, ಅವನು ಚತುರ ಮಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ. ನನಗೆ
ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.